ತುಂಬ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ರು. ಅವಾಗ ಬಂದ ಇವನು ಹೊಡೆದ್ಬಿಟ್ಟ ಮಡಿಕೆ. ಎಂಟ್ರಿ ಆಗ್ತಾ ಇದ್ದಂತೆನೆ ಚಿಕ್ಕ ಮಕ್ಕಳು ಕಣ್ಣಿಗೆ ಬಟ್ಟೆನ ಕಟ್ಕೊಂಡು, ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಲಾಗ್ನ ವಿಶೇಷ ಏನು ಅಂತಂದ್ರೆ, ಇವತ್ತು ನಾವು ಹೋಗ್ತಾ ಇದ್ದೀವಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಾಡ್ತಾರಲ್ಲ ಆ ಮೊಸರು ಕುಡಿಕೆಯನ್ನ ಹೊಡೆಯುವಂಥ ಸ್ಪರ್ಧೆ. ಆ ಸ್ಪರ್ಧೆನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ನೋಡೋಣ ಎಷ್ಟು ಜನ ಇದಕ್ಕೆ ರಿಯಾಕ್ಟ್ ಮಾಡ್ತೀರಾ ಅಂತ. ನಿಮ್ಮೂರ ಕಡೆ ಎಲ್ಲ ಈ ಸ್ಪರ್ಧೆಗೆ ಏನಂತ ಕರೀತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಡ್ರಾಪ್ ಮಾಡಿ. ಯಾವ ಥರ ಕರೀತಾರೆ ಈ ಮೊಸರು ಕುಡಿಕೆ ಹೊಡೆಯುವಂಥ ಸ್ಪರ್ಧೆಗೆ ನಿಮ್ಮೂರ ಕಡೆ ಎಲ್ಲ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಬನ್ನಿ ಲಾಗನ್ನು ಸ್ಟಾರ್ಟ್ ಮಾಡೋಣ. ಮತ್ತೆ ನಾನು ನಿಮಗೆ ಸ್ಪರ್ಧೆ ನಡೆಯುವಂಥ ಸ್ಥಳಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಗುರು, ಈ ಥರ ಸ್ಪರ್ಧೆಗಳನ್ನು ನಾವು ನೋಡಿಯೂ ಇಲ್ಲ, ಕೇಳಿಯೂ ಇಲ್ಲ. ನಾವು ಆಡ್ತಾ ಬೆಳೆದಂತಹ ಸ್ಪರ್ಧೆಗಳು ಕ್ರಿಕೆಟ್ ಟೂರ್ನಮೆಂಟು, ಕಬಡ್ಡಿ ಟೂರ್ನಮೆಂಟು, ಖೋ ಟೂರ್ನಮೆಂಟು, ಕುಸ್ತಿ ಪಂದ್ಯಗಳು, ಈ ಥರದ ಟೂರ್ನಮೆಂಟ್ಗಳನ್ನು ನೋಡಿಕೊಂಡು ಪಂದ್ಯಾವಳಿಗಳನ್ನು ನೋಡಿಕೊಂಡು ಬೆಳೆದಂಥ ನಾವು ಇವತ್ತೊಂದು ಹೊಸ ಎಕ್ಸ್ಪೀರಿಯೆನ್ಸನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ ಎಕ್ಸ್ಪೀರಿಯೆನ್ಸನ್ನು ನಾನೊಬ್ಬನೇ ಮಾಡ್ತಾ ಇಲ್ಲ, ಜೊತೆಗೆ ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಗುರು, ಕೊನೆಗೂ ಬಂದೇ ಬಿಟ್ಟೆ ನಾನು ಆ ಮೊಸರು ಕುಡಿಕೆ ಸ್ಪರ್ಧೆ ನಡೆಯುವಂಥ ಸ್ಥಳಕ್ಕೆ. ಯಾರಿಗುಂಟು ಯಾರಿಗಿಲ್ಲ ಗುರು. 25,000 ಕೊಡ್ತಾ ಇದ್ದಾರೆ ಗುರು ಫಸ್ಟ್ ಪ್ರೈಸನ್ನು. ನೋಡ್ಕೊಂಬಿಡಿ ಒಂದ್ಸಲ ಇನ್ಫಾರ್ಮೇಷನ್ ಎಲ್ಲ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮೊಸರು ಕುಡಿಕೆಯ ಸ್ಪರ್ಧೆ ಅಂತ, ದಹಿ ಹಂಡಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕರೀತಾರೆ ಇದಕ್ಕೆ. ಬನ್ನಿ ಒಳಗಡೆ ಹೋಗೋಣ. ಸ್ಪರ್ಧೆ ಯಾವ ರೀತಿ ನಡೆಯುತ್ತೆ ಅವನ್ನೆಲ್ಲ ತೋರಿಸ್ತೀನಿ ನಿಮಗೆ ಈ ಲಾಗಲ್ಲಿ. ಲೆಟ್ಸ್ ಗೋ. ಎಂಟ್ರಿ ಆಗ್ತಾ ಇದ್ದಂತೆನೆ ಚಿಕ್ಕ ಮಕ್ಕಳು ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ಕೈಯಲ್ಲಿ ಕೋಲು ಹಿಡ್ಕೊಂಡು ಮೊಸರು ಕುಡಿಕೆನ ಹೊಡೆಯೋದಕ್ಕೆ ಪರದಾಡ್ತಾ ಇದ್ರು. ಈ ಕಡೆ ಜನ ಎಲ್ಲ ನಿಂತ್ಕೊಂಡ್ಬಿಟ್ಟು ಯಾವ ಮಗು ಮಡಿಕೆನ ಹೊಡಿಯುತ್ತೆ ಅಂತ ತುಂಬ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ರು. ಅವಾಗ ಬಂದ ಇವನು ಹೊಡೆದ್ಬಿಟ್ಟ ಮಡಿಕೆನ. ಸ್ಟ್ರೇಟ್ ಆಗಿ ಬಂದವನೇ ಡೈರೆಕ್ಟ್ ಆಗಿ ಮಡಿಕೆನೇ ಹೊಡೆದ್ಬಿಟ್ಟ. ಗುರು, ನೀವು ಇಷ್ಟೊತ್ತು ನೋಡಿದ್ದು ಚಿಕ್ಕ ಮಕ್ಕಳ ಆಟ ಆದ್ರೆ ಈಗ ದೊಡ್ಡವರೇ ಆಟ ಆಡ್ತಾರೆ. ದೊಡ್ಡವ್ರ ಆಟ ನೋಡಕ್ ಹೋಗೋಣ ಬನ್ನಿ. ಗುರು, ಇನ್ನೇನು ಆಟ ಶುರುವಾಗುತ್ತೆ. ಎಲ್ಲ ಟೀಮ್ ಅವರೆಲ್ಲ ರೆಡಿ ಆಗಿದ್ದಾರೆ. 18 ಜನ ಮಾತ್ರ ಇದಕ್ಕೆ ಬಳಸಬೇಕು. 18 ಜನನ ಬಳಸ್ಕೊಂಡು ಆ ಮೊಸರು ಕುಡಿಕೆನ ಹೊಡಿಬೇಕು. ಮೊದಲನೇ ತಂಡ ಸ್ಪರ್ಧೆಗಳಿತಾ ಇದೆ. ಇವಾಗ ಈ ಮುಡಿಕೆನ ಇವ್ರೇನಾದ್ರು ಫಸ್ಟ್ ಅಟೆಂಪ್ಟಲ್ಲೇ ಹೊಡೆದ್ರಿ ಇವ್ರಿಗೆ 1,00,000 ರೂಪಾಯಿ ಕೊಡ್ತಾರಂತೆ ಗುರು. ಇಂಥ ಅವಕಾಶ ಇವ್ರಿಗೆ ಪಿರಮಿಡ್ ಥರ ಮಾಡಿದ್ರು, ಮಾಡಿ ಟ್ರೈ ಮಾಡ್ತಾ ಇದ್ದಾರೆ ಕರ್ತಲ ಟೀಮ್ ಅವರು. ನೋಡೋಣ ಏನಾಗುತ್ತೆ ಅಂತ. ಟ್ರೈ ಮಾಡಿದ್ರು ಆದರೆ ಆಗಲ್ಲ ಗುರು, ಇನ್ನು ತುಂಬ ಮೇಲೆ ಇದೆ ಮಡಿಕೆ. ಮತ್ತೆ ಬೇರೆ ತಂಡ ಬರುತ್ತೆ. ಇವಾಗ ದುರ್ಗಾ ಪರಮೇಶ್ವರಿ ತಂಡದ ಸರದಿ ಮುಗೀತು. ಇವಾಗ ಅವಕಾಶ ಸಿಕ್ಕಿರೋದು ವೀರ ಸಾವರ್ಕರ್ ತಂಡಕ್ಕೆ. ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಪಿರಮಿಡ್ ಅನ್ನ ಕ್ರಿಯೇಟ್ ಮಾಡಿದ್ರು, ಅದ್ರ ಮೇಲ್ಗಡೆ ಹತ್ತುತ್ತಾ ಇದ್ದಾರೆ. ಅದ್ರ ಮೇಲ್ಗಡೆ ಹತ್ಬಿಟ್ಟು ಟ್ರೈ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹತ್ತಿದ್ರು ಮೇಲ್ಗಡೆ. ಒಬ್ಬರ ಮೇಲೆ ಒಬ್ರು 18 ಜನ ನಿಂತಿದ್ದಾರೆ ಗುರು. ಹತ್ತಿದ್ರು, ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಎರಡೂ ತಂಡ ಹೊಡಿಲಿಲ್ಲ ಗುರು. ಟಾಸ್ ಮಾಡಲಾಗುತ್ತೆ. ಗೆದ್ದ ತಂಡಕ್ಕೆ ಮೊದಲ ಅವಕಾಶ ಕೊಡ್ತಾರೆ. ರೌಂಡ್ 1 ಸ್ಟಾರ್ಟ್.
ಈ ತಂಡ ಮತ್ತೆ ಫೇಲ್ ಆಯ್ತು ಗುರು. ಈ ಬಾರಿ ಕೂಡ ಈ ತಂಡಕ್ಕೆ ಹೊಡೆಯಲಾಗಲಿಲ್ಲ. ಇವಾಗ ಬರ್ತಾ ಇದೆ ದುರ್ಗಾ ಪರಮೇಶ್ವರಿ ತಂಡ. ಅವರು ಕೂಡ ಟ್ರೈ ಮಾಡ್ತಾರೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಇವರು ಪ್ರಯತ್ನ ಮೀರಿ ಟ್ರೈ ಮಾಡಿದ್ರು, ಆದರೆ ಇವ್ರ ಕೈಯಲ್ಲೂ ಆಗಲಿಲ್ಲ. ಇವಾಗ 1 ಫೀಟ್ ಕೆಳಗಡೆ ಬರ್ತಾರೆ ಮಡಿಕೆನ. ಎರಡೂ ತಂಡ ಹೊಡಿಲಿಲ್ಲ. ಇವಾಗ ಏನು ಮಾಡ್ತಾರೆ, ಆಟನ 30 ಸೆಕೆಂಡ್ಗೆ ಬರ್ತಾರೆ. ರೌಂಡ್ 2 ಸ್ಟಾರ್ಟ್. ಮಡಿಕೆನ 1 ಫೀಟ್ ಕೆಳಗಡೆ ತಗೊಂಬಂದ್ರು, ಆದರೆ 30 ಸೆಕೆಂಡ್ ಟೈಮ್ ಇಟ್ಬಿಟ್ರಲ್ಲ ಗುರು. ಈ ಬಾರಿಯೂ ಕೂಡ ಆಗ್ಲಿಲ್ಲ ವೀರ ಸಾವರ್ಕರ್ ತಂಡದಿಂದ. ಇವಾಗ ಅವಕಾಶ ಹೋಗುತ್ತೆ ದುರ್ಗಾ ಪರಮೇಶ್ವರಿ ತಂಡಕ್ಕೆ. ಒನ್ ಫೀಟ್ ಕೆಳಗಡೆ ಬಂದಿರೋದ್ರಿಂದ ಇವ್ರ ಕೈಯಲ್ಲೂ ಆಗಲಿಲ್ಲ. ಮತ್ತೆ ಎರಡು ತಂಡ ಫೇಲ್ ಆಯ್ತು. ಇವಾಗ ಏನು ಮಾಡ್ತಾರೆ, ಆಟನ 25 ಸೆಕೆಂಡ್ಗೆ ಬರ್ತಾರೆ. ರೌಂಡ್ 3 ಥರ್ಡ್ ರೌಂಡ್. ಇವಾಗ ದುರ್ಗಾ ಪರಮೇಶ್ವರಿ ತಂಡ ಟಾಸ್ ಅನ್ನ ಗೆದ್ಬಿಟ್ಟು ಮೊದಲಿಗೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಪಿರಮಿಡ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಬಿದ್ದೋದ್ರು ಗುರು. ಅಲ್ಲಿಂದ ಬಿದ್ದರೆ ಏನಾಗುತ್ತೆ ಗುರು, ಅವ್ರಿಗೆಲ್ಲ ಪ್ರಾಕ್ಟೀಸ್ ಇರುತ್ತೆ ಬಿಡಿ, ಡೈಲಿ ಅವರೆಲ್ಲ ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಬೀಳ್ತಾರೆ ಬಿದ್ದರೂ ಕೂಡ. ಈ ಟೈಮಲ್ಲೂ ಕೂಡ ಈ ವೀರ ಸಾವರ್ಕರ್ ತಂಡದಿಂದ ಆ ಹುಡುಕಿನ ಹೊಡೆಯೋಕ್ಕಾಗಲಿಲ್ಲ. ಅದಕ್ಕೆ ದುರ್ಗಾ ಪರಮೇಶ್ವರಿ ತಂಡಕ್ಕೆ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇವರೇನಾದರೂ ಆ ಹುಡುಕಿನ ಹೊಡಿತಾರ? ಎರಡು ತಂಡ ಫೇಲ್ ಆಯ್ತು. ಇವಾಗ ಏನ್ ಮಾಡ್ತಾರೆ, ಆಟನ 20 ಸೆಕೆಂಡ್ಗೆ ಬರ್ತಾರೆ. ಫೋರ್ತ್ ರೌಂಡು, ರೌಂಡ್ ನಂಬರ್ 4. ದುರ್ಗಾ ಪರಮೇಶ್ವರಿ ತಂಡ ಟಾಸ್ ಗೆದ್ಬಿಟ್ಟು ಟ್ರೈ ಮಾಡ್ತಾ ಇದ್ದಾರೆ. ಆಗ್ಲಿಲ್ಲ. ಈ ಸರಿಯೂ ಆಗಲ್ಲ ಗುರು. ಈ ಕಡೆ ಎಲ್ಲ ಜನ ಸೀರಿಯಸ್ ಆಗಿ ಮಡಿಕೆನ ಹೊಡಿತಾ ಇದ್ರೆ, ಇಲ್ಲಿ ನೋಡಿ ಇವ್ರು ಯಾವ ತರ ಆಟ ಆಡ್ತಾ ಇದ್ದಾರೆ ನೀರಲ್ಲೆಲ್ಲ. ಈಗ ವೀರ ಸಾವರ್ಕರ್ ತಂಡಕ್ಕೆ ಮತ್ತೊಂದು ಅವಕಾಶವನ್ನ ನೀಡಿದ್ದಾರೆ, ಟ್ರೈ ಮಾಡಿ ಅಂತ. ಈಗ ಅವಕಾಶನ ಕೊಡ್ತಾ ಇದ್ದಾರೆ ದುರ್ಗಾ ಪರಮೇಶ್ವರಿ ತಂಡಕ್ಕೆ. ದುರ್ಗಾ ಪರಮೇಶ್ವರಿ ತಂಡದವ್ರಿಗೆ ಮೈ ಮೇಲೆ ನೀರು ಎರಚಿದ್ದು. ಫೇಲ್ ಆದ್ರು, ಎರಡು ತಂಡನೂ ಹೊಡಿಲಿಲ್ಲ. ಇವಾಗ ರೌಂಡ್ 5. ಮತ್ತೆ ನಮ್ಮ ದುರ್ಗಾ ಪರಮೇಶ್ವರಿ ತಂಡ
ಗೆಲ್ಲುವ ಅವಕಾಶ ವೀರ ಸಾವರ್ಕರ್ ತಂಡಕ್ಕೆ. ಮತ್ತೆ ಪೇಲಾದ್ವು ಎರಡು ತಂಡದ ಕೈಯಲ್ಲಿ ಹೊಡೆಯಕ್ಕಾಗಲಿಲ್ಲ. ಇವಾಗ ಏನ್ ಮಾಡ್ತಾರೆ, ಸಿಕ್ಸ್ತ್ ರೌಂಡ್ ಅಲ್ಲಿ ದುರ್ಗಾ ಪರಮೇಶ್ವರಿ ತಂಡದವರು ಟಾಸ್ ಅನ್ನ ಗೆದ್ಬಿಟ್ಟು ಮೊದಲಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನನ್ಗನ್ಸುತ್ತೆ ಈ ಸಾರಿ ಹೊಡಿಬಹುದು ಅಂತ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಲಾಗು. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ಲಾಗ್ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಕಂಟೆಂಟನ್ನು ತೊಗೊಂಡ್ಬರ್ತೀನಿ, ನಿಮಗೋಸ್ಕರ ಒಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.